రాజధాని బెంగళూరులోని జీకేబీకే ప్రాంగణంలో శనివారం రైతుల సంత ఏర్పాటు చేశారు. ఈ సందర్భంగా వ్యవసాయ విశ్వవిద్యాలయ వైస్ ఛాన్సలర్ డాక్టర్ ఎస్వి సురేష్ మీడియాతో మాట్లాడుతూ, అన్నదాతలు ఉత్పత్తి చేసిన పండ్లు, కూరగాయలు, విత్తనాలు, సేంద్రియ ఉత్పత్తులు, సుగంధ ద్రవ్యాలు తదితరాలను నగరవాసులకు ప్రత్యక్షంగా విక్రయించేందుకు ఈ సంతను ఏర్పాటు చేశామని తెలిపారు. సంత కార్యక్రమం ఉదయం 7 గంటల నుంచి సాయంత్రం వరకు కొనసాగుతుందని చెప్పారు. ಲಡ್ಡು ಅಂತ ಅದು ತುಂಬಾನೇ ಪೌಷ್ಟಿಕಯುಕ್ತವಾದ ಲಡ್ಡು. ಇದು ಆ್ಯಕ್ಚುಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಮತ್ತು ಇದರಲ್ಲಿ ಎನರ್ಜಿ ಅಂದರೆ ಶಕ್ತಿ, ಮಕ್ಕಳಿಗೆ ಶಕ್ತಿ ಬೇಕು ಬೆಳೆಯೋದಕ್ಕೆ. ಮತ್ತು ಅವ್ರಿಗೆ ಪ್ರೋಟೀನು ಜಾಸ್ತಿ ಬೇಕಾಗುತ್ತೆ ಬೆಳಿಬೇಕಾದ್ರೆ. ಸೊ ಅದನ್ನೆಲ್ಲ ಮನಗೊಂಡು ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುವಂಥ ಮತ್ತು ಶಕ್ತಿ ಇರೋಂಥ ಪದಾರ್ಥವನ್ನು ಹೇಳಿ ಮೇಡಮ್. ಈ ಒಂದು ಮಿಶ್ರಣಗಳ ವಿಶೇಷತೆ ಅಂತಂದರೆ ಅವು ಒಂದು ದಿಢೀರ್ ತಯಾರಿಕಾ ಮಿಶ್ರಣಗಳಾಗಿದ್ದು ಕೇವಲ 8 ರಿಂದ 10 ನಿಮಿಷದಲ್ಲಿ ನೀವು ತಯಾರು ಮಾಡ್ಕೋಬಹುದು. ಯಾವುದೇ ಒಂದು ರಾಸಾಯನಿಕ ಪದಾರ್ಥಗಳನ್ನು, ಬಣ್ಣ ಪದಾರ್ಥಗಳನ್ನು ನಾವು ಬಳಸಿರೋದಿಲ್ಲ. ಮತ್ತು ನ್ಯಾಚುರಲ್ ಆಗಿ ದೊರೆಯುವಂಥ ಪದಾರ್ಥದಿಂದ ಈ ಸಿರಿಧಾನ್ಯದ ದಿಢೀರ್ ತಯಾರಿಕಾ ಮಿಶ್ರಣ ಮಾಡಲಾಗಿದೆ. ಸೊ ಈಗಿನ ಒಂದು ಜೀವನ ಶೈಲಿಗೆ ಅನುಕೂಲವಾಗುವಂತೆ, ಅಂದ್ರೇನು, ಎಲ್ಲರಿಗೂ ಯಾವುದೇ ಒಂದು ಪದಾರ್ಥಗಳನ್ನ ತಯಾರಿಸಲು ಸಮಯ ಇಲ್ಲದವ್ರಿಗೆ ಸೊ ಯಾವುದೇ ಒಂದು ತಯಾರಿಕೆ ವೆಚ್ಚ ಮತ್ತು ತಯಾರಿಕಾ ಸಮಯಕ್ಕೆ ಇದು ಮಾಡದಂತೆ ನಾವು ಅದನ್ನ ಈ ಪದಾರ್ಥಗಳನ್ನ ತಯಾರಿಸ್ಬೋದು. ಉದಾಹರಣೆಗೆ ಈಗ ನಾವು ಹೇಳಬೇಕು ಅಂದರೆ, ಇದು ಸಿರಿಧಾನ್ಯದ ದಿಢೀರ್ ತಯಾರಿಕಾ ಪಾಯಸ ಮಿಶ್ರಣ ಅಂತ ಮಾಡಿದ್ದೀವಿ. ಇನ್ಸ್ಟಂಟ್ ಪಾಯಸ ಅಥವಾ ಖೀರ್ ಮಿಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸಿರಿಧಾನ್ಯಗಳಿಂದ ಮಾಡಿರೋದು. ಸೊ ಇದರಲ್ಲಿ ಎಲ್ಲ ಪದಾರ್ಥ ಹಾಕಿದೆ ಮತ್ತು ಯಾವುದೇ ಒಂದು ಬಣ್ಣ, ಕೃತಕ ಬಣ್ಣವನ್ನು ಸಹ ನಾವು ಉಪಯೋಗ ಮಾಡಿಲ್ಲ. ರಾಸಾಯನಿಕ ಪದಾರ್ಥ ಇಲ್ಲ. 8 ರಿಂದ 10 ನಿಮಿಷದಲ್ಲಿ ನೀವು ಈ ಪಾಯಸನ ರೆಡಿ ಮಾಡ್ಕೋಬೋದು. ಸೊ ಅದೇ ತರಹ ನಾವು ಇನ್ನು ಸಿರಿಧಾನ್ಯದ ಮಸಾಲೆಯುಕ್ತ ಬಹುಪಯೋಗಿ ಮಿಶ್ರಣ ಅಂತ, ಈ ಒಂದು ಮಿಶ್ರಣದಿಂದ ನೀವು ಒಂದೇ ಒಂದು ಮಿಶ್ರಣದಿಂದ ದೋಸೆನೂ ಮಾಡ್ಬೋದು, ಮತ್ತು ಅದರಿಂದ ಮಸಾಲೆ ರೊಟ್ಟಿ ಮಾಡ್ಬೋದು, ಅದರಿಂದ ವಡೆ ಮಾಡ್ಬೋದು. ಸೊ ಒಂದು ಮಿಶ್ರಣದಿಂದ 3. ತಾವು ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಪ್ರಾಡಕ್ಟ್ ಏನೇನು ಮೇಡಮ್? ಸರ್, ನಾವು ದೇವನಹಳ್ಳಿಯಿಂದ ಬಂದಿರೋದು. ನಮ್ಮದು ಮಿಲೆಟ್ಸ್ ಮಾಲ್ಟ್ ಪೌಡರ್ 2 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಮಸಾಲೆ ಪೌಡರ್ಸು, ವಾಂಗಿಬಾತು, ಬಿಸಿಬೇಳೆಬಾತು, ಸಾಂಬಾರ್ ಪೌಡರ್, ಧನಿಯಾ ಪೌಡರ್, ಕಬಾಬ್ ಪೌಡರ್ ಎಲ್ಲ ಆ್ಯಡ್ ಆಗಿದೆ. ಇನ್ನು ನಮ್ಮದು ಇಮ್ಲಿ ಕ್ಯಾಂಡಿ ಇದೆ, ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆ. ವೆದರ್ ಈ ಥರ ಇರೋದ್ರಿಂದ ಚಾಕ್ಲೇಟ್ಸ್ ಇಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟಿಲ್ಲ. ಆ್ಯಂಡ್ ಹೋಮ್ ಮೇಡ್ ವೈನ್ ಸಿಗುತ್ತೆ ಸರ್, ನಮಗೆ ಈಗ ತಂದಿಲ್ಲ, ಸಿಗುತ್ತೆ. ಬೇಕಾದರೆ ಆರ್ಡರ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಆರ್ಡರ್ ಮಾಡಿದ್ರೆ. ಇದೇನು ಮೊಟ್ಟೆನೇ? ಓಕೆ ಸರ್. ಇದು ಹೈ ಕೆಪಾಸಿಟಿ ಮೇಶ್ ಶೆಲ್ಲರ್ ಅಂತ, ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಅಧಿಕ ಸಾಮರ್ಥ್ಯದ ಮೆಕ್ಕೆಜೋಳದ ಕಾಳುಗಳನ್ನು ಬಿಡಿಸುವ ಯಂತ್ರ. ಇದು ಹೇಗೆ ಅಂದ್ರೆ, ವಿಭಿನ್ನ ಗಾತ್ರದ ಮೆಕ್ಕೆಜೋಳದ ತೆನೆಗಳನ್ನ ಹಾಕ್ಬಿಟ್ಟು ಇದರಲ್ಲಿ ನಾವು ಕಾಳುಗಳನ್ನ ಬಿಡಿಸ್ಬೋದು. ಗಂಟೆಗೆ ಸುಮಾರು 2000 ಕಾಳುಗಳನ್ನ ಬಿಡಿಸ್ಬೋದು. ಈ ಕಾಳುಗಳನ್ನ ನೀವು ಈಗ ಕುರಿ, ಮೇಕೆ, ಕೋಳಿ ಇಂಥಕ್ಕೆ ಆಹಾರ ಫೀಡಿಂಗ್ ಇಂಡಸ್ಟ್ರಿಗಳ ಕೂಡ ನಮಸ್ಕಾರ. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು. ಕೃಷಿ ವಿಶ್ವವಿದ್ಯಾನಿಲಯ ಈಗಾಗಲೇ ಪ್ರಾರಂಭ ಮಾಡಿರುವಂಥ ರೈತರ ಸಂತೆ ಅಥವಾ ಕೃಷಿ ಸಂತೆ ಕಾರ್ಯಕ್ರಮ ಬಹಳ ಜನಪ್ರಿಯವಾಗಿತ್ತು. ಈಗ ಮಧ್ಯದಲ್ಲಿ ಒಂದು 3 ತಿಂಗಳುಗಳು ಈ ರೈತರು ಒಕ್ಕಣೆ ಕಾರ್ಯದಲ್ಲಿ ನಿರತರಾಗಿದ್ದರು. ಮತ್ತು ನಮ್ಮ ಕೃಷಿ ಮೇಳ ಇತ್ತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಸ್ವಲ್ಪ 3 ತಿಂಗಳ ಕಾಲ ಮಾಡೋಕ್ಕಾಗಿರ್ತಿಲ್ಲ. ಈಗ ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಾನು ತಮಗೆಲ್ಲ ತಿಳಿಸಿರೋ ರೀತಿಯಲ್ಲಿ ಇದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಿರುವಂಥ ಕಾರ್ಯಗಳನ್ನು, ತಯಾರು ಮಾಡ್ತಾ ಇರುವಂಥ ಪದಾರ್ಥಗಳನ್ನು ಸಾರ್ವಜನಿಕರಿಗೆ ತೆರೆದುಕೊಳ್ಳಬೇಕು. ಸಾರ್ವಜನಿಕರಿಗೆ